10-11 ವರ್ಷ ಆತ್ರಿ ಇದ ಗ್ಯಾಸ ಯೂಸ್ ಮಾಡಕತ್ತೀವಿ ಮುಗಿತ್ರಿ. ಅದ್ರಾಗ ನಾವು ಡೈಲಿ ಅಡುಗೆ ಮಾಡೋದ ಇದ್ರಾಗ್ರಿ. LPG ಯೂಸ್ ಮಾಡೋದು ಏನೋ ಸ್ವಲ್ಪ ರಿಲೇಟಿವ್ ಜಾಸ್ತಿ ಬಂದಾರ ಬೇಗ ಅಡುಗೆ ಆಗ್ಬೇಕಂದ್ರೆ ಮಾತ್ರ ಯೂಸ್ ಮಾಡ್ತೇವೆ. ವರ್ಷಕ್ಕೆ 1-2 ಮಾತ್ರ LPG ಯೂಸ್ ಮಾಡೋದ್ರಿ. ಇದರಿಂದ ಏನು ಲಾಸ್ ಆಗಿಲ್ರಿ ನಮಗೆ. ಇದರಿಂದ ಹೆಚ್ಚಿನ ಅಮೌಂಟ್ ಓದತ್ರಿ. ಎಲ್ಲ ವೀಕ್ಷಕರು ನಮಸ್ಕಾರ. ಪ್ರಸ್ತುತ ದಿನಗಳಲ್ಲಿ LPG ಸಿಲಿಂಡರ್ನ ಬೆಲೆ ತುಂಬಾ ವಿಪರೀತ ಆದಾಗ ಆ ಬೆಲೆನ ಉಳಿಸೋದಕ್ಕೆ ಪರ್ಯಾಯ ತಂತ್ರಜ್ಞಾನ ಅಂತಂದ್ರೆ ಈ ವಿಧಾನ ಇರೋದು. ಈ ತಂತ್ರಜ್ಞಾನ ಅಳವಡಿಸಿರುವ ರೈತರು ವರ್ಷಕ್ಕೆ ಎಷ್ಟು ಸಿಲಿಂಡರ್ನ ಹಣ ಉಳಿತಾಯ ಮಾಡ್ತಾ ಇದ್ದಾರೆ, ಮತ್ತೆ ಇದರ ನಿರ್ವಹಣೆ ಹೇಗೆ, ಇದನ್ನ ಈ ಘಟಕನ ಯಾವ ರೀತಿ ತಯಾರಿ ಮಾಡಿದ್ದಾರೆ, ಇದ್ರ ಸಂಪೂರ್ಣ ಮಾಹಿತಿ ತಿಳಿಸುವ ಪ್ರಯತ್ನ ನಾನು ಮಾಡ್ತೀನಿ. ಈ ತಂತ್ರಜ್ಞಾನ ಅಳವಡಿಸಿರುವಂತ ಊರು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಕಿರವಾಡಿ ಅನ್ನೋ ಒಂದು ಗ್ರಾಮದಲ್ಲಿ ಈ ತಂತ್ರಜ್ಞಾನನ ಸುಮಾರು 10 ವರ್ಷದಿಂದ ಅಳವಡಿಸಿ ಇದ್ರ ಪ್ರಯೋಜನನ ಅವ್ರು ಪಡಿತಾ ಇದ್ದಾರೆ. ಮೊದಲೇ ಹಂತ ನಾವು ನೋಡೋದಾದರೆ ಇದರ ನಿರ್ವಹಣೆ ತುಂಬ ಕಷ್ಟನೋ ಮತ್ತು ಸುಲಭನೋ ಅಂತ ನೋಡೋದಾದರೆ ತುಂಬ ಸುಲಭದ ವಿಧಾನ. ಮೊದಲೇ ಹಂತ ಹಸುಗಳ ಸಗಣಿಯನ್ನು ತಂದು ಮೊದಲು ಈ ತೊಟ್ಟಿಲಿ ಕಳ್ದು ಬಿಟ್ಟರೆ ಮುಗೀತು. ಇದರ ಒಂದು ಹಂತ ಮುಗಿದೇ ಹೋಯ್ತು. ಇಲ್ಲಿ ಬಿಟ್ಟರು ಅಂತ ಅಂದರೆ ಆ ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಹೊರ ಹೋಗುತ್ತೆ. ಇದು ಎಕ್ಸ್ಪೆನ್ಸ್ ಆಗಿರೋದು. ಈ ತಂತ್ರಜ್ಞಾನ ಅಳವಡಿಸುವ ವಿಧಾನ ಇದು ಸುಮಾರು 10 ವರ್ಷದ ತಂತ್ರಜ್ಞಾನ ಆಗಿರೋದ್ರಿಂದ ಸ್ವಲ್ಪ ಈಗಿನ ತಂತ್ರಜ್ಞಾನಗಳು ಇದಕ್ಕಿಂತನೂ ತುಂಬಾ ಸುಲಭವಾಗಿದ್ದಾವೆ. ಈಗ ನಮಗೆ ನೇರವಾಗಿ ನೋಡುವಂಥದ್ದು ಇದು ಸುಮಾರು 10 ವರ್ಷಗಳ ತಂತ್ರಜ್ಞಾನ. ಅವ್ರು 10 ವರ್ಷದ ಹಿಂದೆ 8 ಅಡಿ ರೌಂಡ್ ತರ ಸುತ್ತಳತೆ ಮತ್ತೆ 4 ಅಡಿ ಆಳ ಗುಂಡಿ ಹೊಡೆದಿದ್ದಾರೆ. ಇದು ಸುಮಾರು 10 ವರ್ಷ ತಂತ್ರಜ್ಞಾನ ಅಂದಿರೋದ್ರಿಂದ ನಿಮಗೆ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ. ಈಗಿನ ತಂತ್ರಜ್ಞಾನಗಳು ಬೇರೆ ತರ ಬದಲಾವಣೆ ಆಗಿದಾವೆ. ಇದು ಸುಮಾರು 8 ಅಡಿ ಸುತ್ತಳತೆ ರೌಂಡ್ ತರ ಗುಂಡಿ ಮತ್ತೆ 4 ಅಡಿ ಆಳ ಹೊಡೆದ ನಂತರ ಮತ್ತೆ ಅದಕ್ಕೆ ಬೇಕಾದಂತಹ ಗ್ಯಾಸ್ ಉತ್ಪತ್ತಿ ಮಾಡೋದಕ್ಕೆ ಬೇಕಾದಂತ ಒಂದು ಸೆಟ್ ಪೂರ್ತಿ ಅದ್ರ ಒಳಗಡೆ ಹಾಕಿದ್ದಾರೆ. ಆ ನಂತರ ಇದು ಭಾರ ಇರ್ಲಿ ಅನ್ನೋ ಉದ್ದೇಶಕ್ಕೆ ಇವರು ಈ ತರ ಮೇಲೆ ಭಾರ ಹಾಕಿ ಇಟ್ಟಿದ್ದಾರೆ. ಈ ತಂತ್ರಜ್ಞಾನ ಅಳವಡಿಸುವ ವಿಧಾನ 10 ವರ್ಷದ ಹಿಂದೆ ಈ ತರ ಇತ್ತು. ಈ ತರ ಅಳವಡಿಸಿದ ನಂತರ ಮುಂದಿನ ಪ್ರಕ್ರಿಯೆ ನಾನು ನಿಮಗೆ ತಿಳಿಸ್ತೀನಿ. ಇದಾದ ನಂತರ ಈ ಪ್ರಕ್ರಿಯೆ ಮುಗಿದ್ಮೇಲೆ ಇಲ್ಲಿ ಗ್ಯಾಸ್ ಉತ್ಪತ್ತಿಯಾಗಿ ಆ ನಂತರ ಇದು ಈ ಪೈಪ್ ಮುಖಾಂತರ ಗ್ಯಾಸ್ ಹೋಗುತ್ತೆ. ಇದರ ನಿರ್ವಹಣೆನೂ ಕೂಡ ತುಂಬಾ ಸುಲಭ. ಮತ್ತೆ ಈ ಘಟಕನ ಸ್ಥಾಪನೆ ಮಾಡೋದಕ್ಕೆ ಖರ್ಚು ಕೂಡ ಬಹಳ ಕಡಿಮೆ. ಈ ಸುಮಾರು 10 ವರ್ಷದಿಂದ ಅವರಿಗೆ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಇವರಿಗೆ ಅನುದಾನ ಬಂದು ಕಡಿಮೆ ವೆಚ್ಚದಲ್ಲಿ 15,000 ವೆಚ್ಚದಲ್ಲಿ ಈ ಪೂರ್ಣ ಘಟಕ ತಯಾರಿ ಆಗಿರುತ್ತೆ. 15,000ದಲ್ಲಿ ಅವರು ಸುಮಾರು ಈಗ ಇದರಿಂದ ಎಷ್ಟು ಹಣ ಉಳಿತಾಯ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿನ ಅವ್ರ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸರ್, ಈ ತಂತ್ರಜ್ಞಾನ ನೀವು ಅಳವಡಿಸಿರೋದ್ರಿಂದ ನಿಮ್ಮ ಅನುಭವದ ಮಾತುಗಳು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ನಾವೀಗ 10-11 ವರ್ಷ ಆತ್ರಿ ಇದ ಗ್ಯಾಸ ಯೂಸ್ ಮಾಡಕತ್ತೀವಿ. ಮತ್ತು ಇದಕ್ಕಿಂತ ಬೇರೆ ಯಾವುದೂ ಮಾಡಿಲ್ಲ. ಹಾಂ ಸರ್. ನಾವು ಒಂದು ಸರಿ ಇನ್ವೆಸ್ಟ್ ಮಾಡೀವಿ. ಹಾಂ ಸರ್. ಇದರಿಂದ ನಾವು ಗ್ಯಾಸ್ಗಳು ವರ್ಷಕ್ಕೆ 1-2 ಅಷ್ಟೇ ಯೂಸ್ ಮಾಡ್ತೇವೆ. ಅದು ಮನೆಯಲ್ಲಿ ಏನಾರ LPG ಗ್ಯಾಸ್ ಏನು ಬಳಸ್ತಿದಾರಲ್ಲ ಅದನ್ನ ವರ್ಷ ಒಂದು ಇಲ್ಲ ಅಥವಾ ಫಂಕ್ಷನ್ ಇದ್ದಾಗ, ಇಲ್ಲ ಅಂದ್ರೆ ಇಲ್ಲ ಮತ್ತೆ ಯೂಸೇ ಮಾಡೋ ಅವಶ್ಯಕತೆಗೋಸ್ಕರ ಅವನ್ನ ಯೂಸ್ ಮಾಡ್ತೇವೆ. ಇದಕ್ಕೆ ನಾವೇನು ಹಾಕೋದಿಲ್ರಿ, ಏನು ಯೂಸ್ ಮನೆಯಲ್ಲಿ ಹಸು ಸಾಕೇವಿ, ಹಸು ಸಗಣಿ ಹಾಕ್ತೇವಿ. ಮನ್ಯಾಗ ಏನಾರ ಸ್ವಲ್ಪ ಕೆಟ್ಟಿರೋ ರೈಸ್ ಇದ್ರೆ ರೈಸ್ ಹಾಕ್ತೇವಿ, ಯಾವಾರ ಕೆಟ್ಟಿರೋ ಹಣ್ಣು ಗಿಣ್ಣು ಇದ್ರೆ ಹಣ್ಣು ಹಾಕ್ತೇವ್ರಿ. ಮುಗಿತ್ರಿ. ಅದ್ರಾಗ ನಾವು ಡೈಲಿ ಅಡುಗೆ ಮಾಡೋದ ಇದ್ರಾಗ್ರಿ. LPG ಯೂಸ್ ಮಾಡೋದು ಏನೋ ಸ್ವಲ್ಪ ರಿಲೇಟಿವ್ ಜಾಸ್ತಿ ಬಂದಾರ ಬೇಗ ಅಡುಗೆ ಆಗ್ಬೇಕಂದ್ರೆ ಮಾತ್ರ ಯೂಸ್ ಮಾಡ್ತೇವೆ. ವರ್ಷಕ್ಕೆ 1-2 ಮಾತ್ರ LPG ಯೂಸ್ ಮಾಡೋದ್ರಿ. ಇದರಿಂದ ಏನು ಲಾಸ್ ಆಗಿಲ್ರಿ ನಮಗೆ. ಇದರಿಂದ ಹೆಚ್ಚಿನ ಅಮೌಂಟ್ ಓದತ್ರಿ. ಉಳಿದೈತ್ರಿ. ಮತ್ತೆ ಇದ್ರ ಗೊಬ್ಬರ ಇದ್ರ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ, ಇದ್ರ ಗೊಬ್ಬರ ಈಗ ನಮ್ಮ ಮನಿ ಇಲ್ಲೇ ಪಕ್ಕದಾಗಿರೋದ್ರಿಂದ ರೀ ನಾವು ಇಲ್ಲಿ ಒಂದು ಬುಟ್ಟಿ ಇಟ್ಟು ಬಿಡ್ತೇವ್ರಿ, ಬಕೆಟ್. ಬಕೆಟ್ ಈಗ ಮನಿ ದೂರ ಬಕೆಟ್ ಇಟ್ಟು ಇಲ್ಲಿ ಬಕೆಟ್ ಇಂದ ತಗೊಂಡೋಗಿ ತಿಪ್ಪಿಗೆ ರಾಡಿ ಹಾಕಿ ಬಿಡ್ತೇವ್ರಿ. ಇರೋ ಹುಲ್ಲು ಪಲ್ಲು ಏನಾರ ಇದ್ರೆ ಆ ಹುಲ್ಲಿನ ಮೇಲೆ ಹಾಕಿದ್ರೆ ಬೇಗ ಹುಲ್ಲು ಕೊಳತ್ ಹೋಗತ್ರಿ. ಗೊಬ್ಬರ ರೆಡಿ ಆಕತ್ ನಮಗೆ. ಒಳ್ಳೆ ಜೈವಿಕ ಗೊಬ್ಬರ ಜೈವಿಕ ಗೊಬ್ಬರ ರೆಡಿ ಆಕ ಜಾಸ್ತಿ ಆಗ್ತಾವ. ರೈತರಿಗೆ ಇದರಿಂದ ತುಂಬಾ ಅನುಕೂಲ ಐತ್ರಿ. ಹೌದ್ರಿ. ನೋಡಿ ರೈತರೇ, ಈ ರೈತರಿಂದ ನಾವು ಮಾಹಿತಿ ಕಲೆ ಹಾಕಿದಂಥ ಮಾಹಿತಿ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋದರೆ ಇದರ ನಿರ್ವಹಣೆನೂ ಕೂಡ ತುಂಬ ಸುಲಭ. ಅದೇ ಥರನೇ ಯಾವುದೇ ರೀತಿಯ ಹಣ ಖರ್ಚು ಮಾಡೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಗೊಬ್ಬರನೂ ಕೂಡ ಜೈವಿಕವಾಗಿ ಉತ್ತಮ ಕ್ವಾಲಿಟಿಯ ಒಂದು ಗೊಬ್ಬರ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದು
ನಿರ್ವಹಣೆ ಕೂಡ ತುಂಬ ಸುಲಭವಾಗಿರೋದ್ರಿಂದ ಒಂದು ಸಲ ನೀವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆಮೇಲೆ ಯಾವುದೇ ರೀತಿಯಿಂದನೂ ಇದಕ್ಕೆ ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಇರಲ್ಲ. ಆ ಪೈಪಿಂದ ಗ್ಯಾಸ್ ಬಂದಮೇಲೆ ಈಗ ನೋಡ್ತಾ ಇರ್ಬೋದು ನೀವು, ಈ ಥರ ಇದು ಬೆಂಕಿ ಉರಿಯುತ್ತೆ. ಮತ್ತು ಈ LPG ಗ್ಯಾಸಿಗೂ ಮತ್ತು ಗೋಬರ್ ಗ್ಯಾಸಿಗೂ ಈಗ ಬೆಂಕಿ ಬರುವಂಥದ್ದು ಅದಕ್ಕಿಂತನೂ ಸ್ವಲ್ಪ ಕಡಿಮೆ, ಮತ್ತು ಸಮಯ ಕೂಡ ಇದಕ್ಕೆ ಸ್ವಲ್ಪ ಜಾಸ್ತಿ ತಗೊಳುತ್ತೆ, ಅದು ಬೇಗ ಮುಗಿಯುತ್ತೆ ಅಂತ ಆ ರೈತರ ಒಂದು ಅನುಭವದ ಮಾತು. ಅದೇ ಥರನೇ ಇನ್ನೊಂದು ಕ್ಯೂರಿಯಾಸಿಟಿ ಇರುವಂತಹ ಒಂದು ವಿಷಯ ನಾವು ತಿಳ್ಕೊಂಡದ್ದು, ಆ ರೈತರು ನಮಗೆ ಮಾಹಿತಿ ಕೊಟ್ಟಿದ್ದು ಏನಪ್ಪ ಅಂತ ಹೇಳಿದರೆ, ಅಕಸ್ಮಾತ್ ನಾವು ಇದನ್ನು ಆನ್ ಮಾಡಿಬಿಟ್ಟು ಈ ಥರ ಬೆಂಕಿ ಬರ್ಲಂಗೆ ಹಾಗೆ ಉರಿತಾ ಇದ್ರು LPG ಅಷ್ಟು ತೊಂದರೆ ಕೊಡಲ್ಲ, ಅಷ್ಟೊಂದು ಹಾನಿಕಾರಕ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದಕ್ಕೂ ಇದಕ್ಕೂ ಸ್ವಲ್ಪ ಸಮಯ ಡಿಫ್ರೆನ್ಸ್ ಆಗುತ್ತೆ. ಇದಕ್ಕೆ ನೀವು ಸಪ್ರೇಟಾಗಿ ಇದಕ್ಕೆ ಅಂತಲೇ ಈ ಒಂದು ಸ್ಟವ್ನ ಉತ್ಪನ್ನನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಪೈಪನ್ನು ಇದಕ್ಕೆ ಕನೆಕ್ಟ್ ಮಾಡಿದ್ರು ಕೂಡ LPG ಗ್ಯಾಸಿಗೆ ಏನು ಬಳಸ್ತಾ ಇದ್ರಲ್ಲ ಸ್ಟವ್ವು, ಅದೇ ಸ್ಟವ್ ಕೂಡ ಇದರಲ್ಲೇ ಇದಕ್ಕೆ ಬರುತ್ತೆ ಅಂತ ಈ ರೈತರು ಹೇಳ್ತಾ ಇದ್ದಾರೆ. ಈ ನಿಜವಾಗ್ಲೂ ಇದರಿಂದ ಹಣ ಉಳಿಯುತ್ತಾ ಅಂತ ಈ ರೈತರಿಂದ ಮಾಹಿತಿ ಕೇಳಿದಾಗ ನಾವು ಇದನ್ನು ಅಳವಡಿಸಿದಾಗ ಒಂದು 15,000 ಖರ್ಚಾಗಿತ್ತಲ್ಲ, ಅದನ್ನು ಬಿಟ್ಟರೆ ಇವತ್ತಿನವರೆಗೂ ಕೂಡ 10 ವರ್ಷದಿಂದ ₹1 ಖರ್ಚು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದೇ ಥರನೇ ಈ ಮನೆಯಲ್ಲಿ ಈ ರೈತರು 8 ಜನ ವಾಸವಾಗಿದ್ದಾರೆ. 8 ಜನರಿಗೆ 1.5 ತಿಂಗಳಿಗೆ 2 ಗ್ಯಾಸ್ ಬೇಕಾಗಿತ್ತಂತೆ. ಸುಮಾರು 10 ವರ್ಷದಿಂದ ಇವರು ಈ ಒಂದು ತಂತ್ರಜ್ಞಾನ ಅಳವಡಿಸಿರೋದ್ರಿಂದ 1.5 ತಿಂಗಳಿಗೆ 2 ಗ್ಯಾಸ್ ಉಳಿತಾ ಇದೆ ಅಂತಂದರೆ ಇದು ಅತ್ಯಂತ ಖುಷಿ ಪಡೋಂಥ ವಿಚಾರ. ಅದೇ ಥರನೇ ಇವರು ತುರ್ತು ಪರಿಸ್ಥಿತಿಯಲ್ಲಿ ಒಂದು LPG ಸಿಲಿಂಡರ್ ಗ್ಯಾಸನ್ನು ಕೂಡ ಮೇಂಟೈನ್ ಮಾಡಿದ್ದಾರೆ. ಯಾಕಪ್ಪ ಅಂತ ಹೇಳಿದರೆ, ಒಂದು ವೇಳೆ ಸಡನ್ಲಿ ಇದೇನೋ ಕಿಟ್ ಕಟ್ಟಿ ಕೆಲವೊಮ್ಮೆ ಗ್ಯಾಸ್ ಬರೋವಂಥ ಸಾಧ್ಯತೆ ಕಡಿಮೆ ಇರುತ್ತಂತೆ. ಅದನ್ನು ಸರಿ ಮಾಡಲು ಇವರಿಗೂ ಮತ್ತು ತುರ್ತು ಸಂದರ್ಭದಲ್ಲಿ ಯಾರೋ ಸಂಬಂಧಿಕರು ಬಂದಾಗ ಸಮಸ್ಯೆ ಆಗಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಒಂದು LPG ಗ್ಯಾಸನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದನ್ನು ಸುಮಾರು 1 ವರ್ಷಕ್ಕೆ 1 ಗ್ಯಾಸ್ ಖಾಲಿ ಆಗುತ್ತೆ ಅಂತ ಈ ರೈತರು ಮಾಹಿತಿ ಕೊಡ್ತಾ ಇದ್ದಾರೆ. ನಾವು ನಿಮಗೆ ತಿಳಿಸಿರುವ ತಂತ್ರಜ್ಞಾನ 10 ವರ್ಷದ ಈ ತಂತ್ರಜ್ಞಾನ ನಾವು ನಿಮಗೆ ತಿಳಿಸೇ ಇರೋದು. ಈಗಂತೂ ಅತ್ಯಾಧುನಿಕ ತಂತ್ರಜ್ಞಾನಗಳು ಇನ್ನೂ ಹೆಚ್ಚು ವಿಶೇಷತೆ ಪಡ್ಕೊಂಡು ಮುನ್ನೆಲೆಗೆ ಬಂದಿದ್ದಾವೆ. ಈ ಒಂದು 10 ವರ್ಷದ ತಂತ್ರಜ್ಞಾನನೇ ಇವರಿಗೆ ಇಷ್ಟೆಲ್ಲ ಹಣ ಉಳಿತಾಯ ಮಾಡಿದೆ ಅಂತ ಹೇಳಿದರೆ, ಇನ್ನೂ ಆಧುನಿಕ ತಂತ್ರಜ್ಞಾನದಲ್ಲಿ ನಿಮಗೆ ಇನ್ನೂ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಮತ್ತು LPG ಸಿಲಿಂಡರ್ನ ಬೆಲೆ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನೋಡ್ತಾ ಇರೋ ವೀಕ್ಷಕರು ಈಗ ಆಲ್ರೆಡಿ ನೀವೇನಾದರೂ ಈ ಒಂದು ತಂತ್ರಜ್ಞಾನ ನೀವು ಅಳವಡಿಸಿದರೆ, ನಾವು ಹೇಳುವಂಥ ಮಾಹಿತಿ ಏನಾದರೂ ತಪ್ಪಿದರೆ ತಿಳಿಸ್ರಿ, ಸರಿಪಡಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ. ಈ ತಂತ್ರಜ್ಞಾನ ನೀವು ಅಳವಡಿಸಿ ನಿಮಗೂ ಕೂಡ ಹಣ ಉಳಿತಾಯ ಆಗಲಿ ಅನ್ನೋ ಒಂದು ಉದ್ದೇಶ ನಂದು. ಆ ಒಂದು ನಿಮಗೆ ಹಣ ಉಳಿತಾಯ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೇ ನಾವು ನಿಮಗೆ ಈ ವಿಡಿಯೋ ಮಾಡಿ ಈ ರೈತರು ನಮಗೆ ಕೊಟ್ಟಂತಹ ಮಾಹಿತಿನ ಲೈವ್ ಆಗಿ ನಾವು ಎಕ್ಸ್ಪೆರಿಮೆಂಟ್ ಆಗಲಿ ಮತ್ತೊಂದಲ್ಲಿ ಸಂಪೂರ್ಣವಾಗಿ ಈ ಒಂದು ವಾರದಿಂದ ಮಾಹಿತಿಗಳನ್ನು ಕಲೆ ಹಾಕಿ ನೈಜವಾಗಿರೋಂಥ ಮಾಹಿತಿನ ನಿಮಗೆ ತಿಳಿಸುವ ಪ್ರಯತ್ನ ನಾನು ಮಾಡಿದ್ದೀನಿ. ಅದೇ ಥರನೇ ಈ ತೊಟ್ಟಿಗೆ ಬರೀ ಸಗಣಿನೇ ಹಾಕಬೇಕು ಅಂತ ಏನಿಲ್ಲ, ಉಳಿದಿರುವಂಥ ಹಣ್ಣಿನ ಸಿಪ್ಪೆ ಮತ್ತು ಅನ್ನ, ಈ ಥರದ ಒಂದು ಅಡುಗೆ ಮನೆಯಲ್ಲಿ ಬರುವಂತಹ ವೇಸ್ಟೇಜ್ಗಳನ್ನು ಹಾಕಿ ಕೂಡ ಈ ಒಂದು ಗೋಬರ್ ಗ್ಯಾಸ್ ರನ್ ಆಗುತ್ತೆ. ಅದೇ ಥರನೇ ರೈತರಿಗೆ ಇನ್ನೊಂದು ಇದರಿಂದ ಒಂದು ಒಳ್ಳೆ ಮಾಹಿತಿ ಏನಪ್ಪ ಅಂತ ಹೇಳಿದರೆ, ಇದರಲ್ಲಿ ಬರುವಂತಹ ಒಂದು ಜೈವಿಕ ಗೊಬ್ಬರ ಏನಿದೆ ಅಲ್ಲ, ಅದು ಕೂಡ ಗೊಬ್ಬರದ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಗಿಡಗಳಿಗೆ ಮತ್ತು ಹೊಲಗಳಿಗೆ ಹಾಕೋದಕ್ಕೆ ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ರೈತರು ಮಾಹಿತಿ ಕೊಡ್ತಾ ಇದ್ದಾರೆ. ಅದು ಕೂಡ ರೈತರಿಗೊಂದು ಖುಷಿ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಈ ಮಾಹಿತಿನ ಶೇರ್ ಮಾಡಿ. ಇನ್ನಷ್ಟು ಉಪಯುಕ್ತ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಸುನಿಲ್ ಕೋಡಿಹಳ್ಳಿ, ನಿಸರ್ಗದ ಕೊಡುಗೆ, ಯೂಟ್ಯೂಬ್ ಚಾನಲ್ ಕಿರಣ್ ಅಂಗಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.